ದೊಡ್ಡ ಸ್ಥಳ ಮೆಂಬರ್ಗಳಲ್ಲಿ ಕಾಂಪಿಟೇಷನ್. ಇವರೇನಾದರೂ ಕೆಲಸ ಮಾಡೋಕ್ಕೆ ಹೋದರೆ ಅವ್ರು ಬಿಡಲ್ಲ. ಯಾಕೆಂದರೆ ಇವ್ರ ಅಭಿವೃದ್ಧಿ ಏನಾದರೂ ಮಾಡಿಬಿಟ್ರೆ ಇವರು ನೇಮ್ ಬರುತ್ತಲ್ವ, ಅದಕ್ಕೋಸ್ಕರಗೆ ಅಭಿವೃದ್ಧಿನೇ ಮಾಡಬಾರ್ದು ಅಂತೇಳಿ ಅವರವರಲ್ಲೇ ಕಾಂಪಿಟೇಷನ್ ಮಾಡಿ ಊರನ್ನು ಹಾಳು ಮಾಡಿಟ್ಟಿರ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತು ದೊಡ್ಡ ಸ್ಥಳದ ಗ್ರಾಮದಲ್ಲಿ ನಡೀತಾ ಇದೆ. ಇದು ದೊಡ್ಡ ಸ್ಥಳದ ಮೇಲ್ಭಾಗದ ರವಿ ಅಣ್ಣವ್ರ ಮನೆ ಪಕ್ಕದಲ್ಲಿರ್ತಕ್ಕಂಥ ರಸ್ತೆ. ಮಳೆ ಬಂದಾಗ ಯಾವ ರೀತಿ ಆಗುತ್ತೆ ಅಂತ ನೋಡಿ. ಇದು ನಮ್ಮ ದೊಡ್ಡ ಸ್ಥಳದ ಅಭಿವೃದ್ಧಿ. ಇದು ನೋಡಿ ಕಿತ್ತಾಕ್ತಾರ ಓವರ್ ಬತ್ತವಲ್ಲ ಏಕೆ ನಂದು ಪೂರ್ತಿ ಹಿಂಗ್ ಬತ್ತಾವ ಇತ್ತಿಗೆಲ್ಲಿ ಹೋಗಲ್ಲ. ಕಾಡಿಂದ ಬರೋದು ನೀರು ಮೇಲೆಯಿಂದ ಅಲ್ಲಪ್ಪ, ಇವಾಗ ಲೇಔಟ್ಗಳದ್ದು ಅದೆಲ್ಲ ಸೇರಿ ಹಿಂಗ್ ಬತ್ತವೆ. ಬಂದಾಗ ಎಲ್ಲ ಮ್ಯಾಗಿರೋ ನೀರು ಬರ್ತಾವಂದ್ರೆ ಮನೆಗೆ ನುಗ್ಗೋದು ಇವು. ನೋಡಿ ಇಲ್ಲೇ ಕಿತ್ಕೊಂಡದ್ ನೀರು. ಇಲ್ಲಿ ಕಿತ್ಕೊಂಡವಲ್ಲ ನಮ್ಮ ಮನೆಗಳ ಕಡೆ ಕುಂಟಪ್ಪನವ್ರ ಮನೆ ಎಲ್ಲ ತುಂಬೋಗಿರ್ತದ. ಒಂದಿಷ್ಟು ಇರ್ತದೇನೋ ಇಲ್ಲ ಇಂದ್ರೆ ಸುಮ್ಮ ಕಾಯಿಸಿದ್ರೆ ರೆಡಿ ಮಾಡ್ರಿ ಅಂತೇಳಿ ನಾವು ಸುಮಾರು ದಿನದಿಂದ ಹೇಳ್ತಾನೆ ಇದ್ದೀವಿ. ಆವಾಗ ಈ ಕಡೆ ಎಲ್ಲ ಮರಗಳು ಜಾಸ್ತಿ ಮರಗಳಿದ್ವು, ಮರಗಳು ಅವು ಇವು ನಮ್ಮವೇ ಇದ್ವು. ಅಲ್ಲಿ ಸ್ವಲ್ಪ ಮುಂದೆ ಹೋದ್ರೆ ನಮ್ಗೆ ಸ್ವಲ್ಪ ಜಾಗ ಐತೆ ಅಲ್ಲಿ ಮರಗಳು ಅವೆಲ್ಲ ಇದ್ವು. ಅವಾಗ ಕಾಲುವೆ ಮಾಡ್ಬೇಕಂತ ಹೇಳ್ಬಿಟ್ಟು ಟೋಟಲ್ ಎಲ್ಲ ಮರಗಳೆಲ್ಲ ಕಿತ್ತಾಕಿದ್ರು. ಮರಗಳು ಕಿತ್ತಿದ್ದಷ್ಟೇ, ಆಮೇಲೆ ಅದ್ರ ಕೈಯೇ ಇಟ್ಟಿಲ್ಲ. ಬೇರೆ ನೀರು ಹೋಗೋದಕ್ಕೆ ಸ್ವಲ್ಪ ದೂರ ಇವನ್ ನೀರು ಹೋಗಲ್ಲ ಬಿಡಿ, ಹಿಂಗೆ ನುಗ್ಬಿಡ್ತದ. ನೀನೇನು ಅಲ್ಲಿ ತನಕ ನಾವು ಲಾಸ್ಟ್ ತನಕ ಹೋಗ್ತದಂತ ಅನ್ನೋ ಇದೇ ಬೇಕಾಗಿಲ್ಲ, ಇಲ್ಲೇ ನುಗ್ಬಿಡ್ತಾವ. ಎಲ್ಲಿ ನೋಡಿ ಇಲ್ಲೇ ಸ್ವಲ್ಪ ಮುಂದೆನೆ ಊರ್ ಒಳಗ್ ಸೆಂಟ್ರ್ ಊರಲ್ಲೇ ನುಗ್ತಾವ ನೀರು. ಸೆಂಟ್ರು ನಮ್ಮ ಮನೆ ಮುಂದೆನೆ. ಬರ್ರಿ ನೀ ಯಾವಾಗನ ಮಳೆ ಬಂದಾಗ ಒಂದ್ಸರಿ ನೀವು ಬರ್ರಿ ನೋಡ್ರಿ. ಪಾಪ ನಮ್ಮ ಮನೆ ಮುಂದೆ ಕುಂಟಪ್ಪನವ್ರು ಅಂತ ಅವ್ರೆ ಮನೆ, ಅವ್ರ ಮನೆ ಸ್ವಲ್ಪ ತಗ್ಗು. ಅವ್ರ ಮನೆ ಯಾವ ಪಾಪ ಮಳೆ ಬಿದ್ರೆ ಅವ್ರ ಮನೆ ಒಳಕ್ಕೆ ಡೈರೆಕ್ಟ್ ನೀರು ಹೋಗ್ತವೆ. ಈ ಕಡೆ ಈ ಭಾಗದಲ್ಲಿ ಬಿದ್ದಿರೋ ಮಳೆ ಎಲ್ಲ ತುರು ಅವ್ರ ಮನೆ. ಪಾಪ ಅವ್ರದ್ದು ಕೆಲಸನೇ ಅದು, ಎತ್ತಿ ಅಡ್ತಾನೆ ಇರ್ತಾರೆ. ನಾವು ನೋಡಿದ್ದೀವಿ, ನೋಡಿದ್ದೀನಿ. ಆ ಚಿರಂಡಿಗಳು ನೋಡಿ, ನಮ್ಮೂರ್ ಚಿರಂಡಿಗಳು ನೋಡಿ. ಒಂದು ಚಿರಂಡಿಯಲ್ಲಿ ಕೂಡ ಇವತ್ತಕ್ಕೆ ಅವರು ಎತ್ತೇ ಇಲ್ಲ. ಏನ್ ಹೇಳಿ, ಸ್ವಲ್ಪ ಕಡೆ ಕಸ ಗೀಸ ಮುಟ್ಟೋದೇ ಇಲ್ಲ ಅವೆಲ್ಲ. ಏನು ನಮ್ಮೂರ್ ಮೆಂಬರ್ಗಳವ್ರ ಅವನ ಒಬ್ಬನ್ ಕೇಳಿದ್ರೆ ಅವನು ಇನ್ನೊಬ್ಬರ ಮೇಲೆ ಹೇಳ್ತಾನೆ, ಇನ್ನೊಬ್ಬನ ಮೇಲೆ ಹೇಳ್ತಾನೆ. ಯಾಕೆ ಮಾಡೋದಕ್ಕಾಗಲ್ಲ ಅಂತ ಹೇಳಿದ್ರೆ, ಅಯ್ಯೋ ಅವ್ನು ಬಿಡಲ್ಲ, ಯಾರೋ ಇನ್ನೊಬ್ಬನ ಮೆಂಬರ್ ಬಿಡಲ್ಲ ನಮ್ಮನ್ನ ಮಾಡೋದಕ್ಕೆ, ಅವನು ಅಬ್ಜೆಕ್ಷನ್ ಮಾಡ್ತಾನೆ. ನಾ ಯಾಕೆ ಹಂಗೆ ಹಿಂಗೆ ಅಂತ ಅವ್ನು ಕೇಳಿ ಅದು ರೀಸನಬಲ್ಲೇ ಹೇಳೋದೇ ಇಲ್ಲ. ಅವ್ನ ಪಾಡ್ಕ ಅವ್ನು ಏನೋ ಒಂದು ಹೇಳ್ಕೊಂಡು ಹೋಗ್ತಾ ಇರ್ತಾನೆ. ಮೊನ್ನೆ ನಮ್ಮ ಮನೆ ಹತ್ರನೇ ಏನು ಫುಲ್ ಹಳ್ಳ ಎಲ್ಲ, ಚಿರಂಡಿ ಎಲ್ಲ ಇದು ರೋಡೇ ಹಳ್ಳ ಆಗ್ಬಿಟ್ಟಿತ್ತು. ಈ ಲೆವೇಟ್ಗೆಲ್ಲ ಹೊಡಿತಾ ಇದ್ರು ಮಣ್ಣು ಅದು ಇದು ಎಲ್ಲ. ಅವಾಗೆಲ್ಲ ರೋಡು ಹಳ್ಳ ಆಗ್ಬಿಟ್ಟಿತ್ತು. ಸುಮಾರು 2 ವರ್ಷ 3 ವರ್ಷ ಆಯ್ತು, ಹಾಕ್ಲೇ ಇಲ್ಲ. ಸ್ವಂತ ದುಡ್ಡಲ್ಲಿ ನಾನು ಕಾಂಕ್ರೀಟು ಜಲ್ಲಿ ಸಿಮೆಂಟ್ ತಗೊಂಬಂದ್ಬಿಟ್ಟು ನಾನು ರೋಡ್ ಹಾಕಿದ್ದೀನಿ. ಮತ್ತೆ ಅಲ್ಲೇ ನಿಮ್ಗೊಂದು ವಿಡಿಯೋ ಒಂದು ಕಳಿಸ್ತೀನಿ, ನೀರು ಪೈಪ್ ಹೊಡೆದೋಗಿರೋದು. ಅಲ್ಲಿ ನಮ್ಮ ಮನೆ ಹತ್ರ ಒಂದು ಪೈಪ್ ಹೊಡೆದು, ಅದು ನಮ್ಮ ಮನೆ ಹತ್ರ ಅಂತ ಅಲ್ಲ, ಸ್ವಲ್ಪ ದೂರ ಮುಂಚೆ ಒಂದು ಸೆಂಟ್ರ್ ರೋಡಲ್ಲೇ. ಆ ಪೈಪ್ಗೆ ಕರೆಕ್ಟ್ ಎಲ್ಲ ಪ್ರತಿಯೊಂದು ಮೆಂಬರ್ಗೂ ಹೇಳಿದ್ದು. ನಮ್ಮೂರಲ್ಲಿ 4-5 ಜನ ಮೆಂಬರ್ಗಳವ್ರೆ. ಅವ್ರು ಎಲ್ಲರಿಗೂ, ಒಬ್ಬನಿಗೆ ಮಾತ್ರ ಹೇಳಿಲ್ಲ, ಇನ್ನೆಲ್ಲರಿಗೂ ಹೇಳಿದ್ದೀನಿ. ಎಲ್ಲರೂ ಹಾಕ್ಸ್ತೀನಿ, ನಾಳೆ ಹಾಕ್ಸ್ತೀನಿ, ನಾಳುದ್ದು ಹಾಕ್ಸ್ತೀನಿ, ಈ ಥರನೇ ಯಾವಾಗೂ ಹೇಳ್ತಾನೆ ಇದ್ರು. ಮತ್ತು ಕೇಳಿ ನನಗೂ ಸಾಕಾಗ್ಬಿಡ್ತು. ನೀರು ಬಿಡೋದೇ 15 ದಿನಕ್ಕೆ 14 ದಿನಕ್ಕೆ ಒಂದ್ಸರಿ ನೀರು ಬಿಡೋದು. ಆ ನೀರು ಇಟ್ಕೊಳ್ಳೋದಕ್ಕೂ ಅವಾಗ ನೀರು ಬಿಡೋವಾಗ ಆ ಟೈಮಲ್ಲಿ ಅಲ್ಲಿ ನೀರು ಬರ್ತಾಯಿತ್ತು. ಆ ನೀರು ಅಲ್ಲಿ ಬಂದರೆ ನಮಗೆ ನೀರು ಬರ್ತಾಯಿಲ್ಲ, ನಮ್ಮ ಮನೆಗೆ ಬರ್ತಾ ಇರಲಿಲ್ಲ. ಬೇರೆಯವ್ರದ್ದು ವಿಷಯ ಬೇಕಾಗಿಲ್ಲ, ನಮ್ಮ ವಿಷಯನೇ ಹೇಳ್ತೀನಿ. ನಮ್ಮ ಮನೆಗೆ ಬರ್ತಾಯಿಲ್ಲ ನೀರು. ಅದು ನಮ್ಮ ಎಲ್ಲ ಮೆಂಬರ್ಗಳಿಗೆ ಹೇಳಿದ್ವಿ. ಯಾವ ಮೆಂಬರು ಬಳಿ ಮಗನು ಯಾವನು ಏನು ಮಾಡಲೇ ಇಲ್ಲ. ಯಾವ ಮೆಂಬರನ್ನ ಹಾಕ್ಕೊಂಡ್ಲಿ, ಅವ್ನ ಕೈಲಿ ಏನಾನ ಆಗಲಿ ಮಾಡ್ಕೊಂಡ್ಲಿ, ಆದ್ರೆ ನಮ್ಗೆ ಅವಶ್ಯಕತೆ ಇಲ್ಲ. ಅವ್ನು ಮಾಡಲಿಲ್ಲ, ನಾನು ಕೇಳ್ತಾ ಇದ್ದೀನಿ. ಸುಮಾರು ಓಟ್ ಹಾಕಿದ್ದೀವಿ, ಓಟ್ ಹಾಕಿರೋ ತಕ್ಕಾಗೆ ನಮ್ಮ ಅಭಿವೃದ್ಧಿ ಕೇಳ್ತಾ ಇದ್ದೀವಿ.